ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ನಾಯಕ್. ದೇಶದ ಆರೋಗ್ಯ ಕೇಂದ್ರಗಳಲ್ಲಿ ಸೌರಶಕ್ತಿ ಬಳಸುವ ಮೊದಲ ಜಿಲ್ಲೆ ರಾಯಚೂರು ಎಂಬ ಹೆಗ್ಗಳಿಕೆಗೆ ರಾಯಚೂರು ಹೆಸರಾಗಿರ್ತಕ್ಕಂಥದ್ದು. ಹೌದು, ಆರೋಗ್ಯ ಕೇಂದ್ರಗಳಿಗೆ ಸೌರಶಕ್ತಿ ಬಳಸಿ ಸಂಪೂರ್ಣ ವಿದ್ಯುತ್ ಪೂರೈಸುತ್ತಿರುವ ಭಾರತದ ಮೊದಲ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ರಾಯಚೂರು ಪಾತ್ರವಾಗಿದೆ. 191 ಉಪಕೇಂದ್ರಗಳು ಮತ್ತು 51 ಪ್ರಾಥಮಿಕ ಕೇಂದ್ರಗಳು ಸೇರಿದಂತೆ 257 ಆರೋಗ್ಯ ಸೌಲಭ್ಯಗಳೊಂದಿಗೆ ಜಿಲ್ಲೆಯು ಸರಾಸರಿ 1000 KWP ಸ್ಥಾಪಿತ ಸೌರ ಸಾಮರ್ಥ್ಯ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು ರಾಯಚೂರು. ಈಗ ಈ ಕೇಂದ್ರಗಳು ವಿದ್ಯುತ್ ಬಿಲ್ಗಳನ್ನು 70%ರವರೆಗೆ ಕಡಿಮೆ ಮಾಡಿದೆ. ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ ಸರಿಸುಮಾರು 86.4 ಲಕ್ಷ ರೂಪಾಯಿಗಳನ್ನು ಉಳಿಸುತ್ತಿದೆ. ಶುದ್ಧ ಇಂಧನ ಪರಿಹಾರಗಳು ಹೇಗೆ ಆರ್ಥಿಕ ಮತ್ತು ಪರಿಸರ ಲಾಭಗಳಿಗೆ ಕಾರಣವಾಗಬಹುದು ಎಂಬುದನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಈಗ ರಾಯಚೂರು ಉದಾಹರಣೆ ಆಗಿದೆ. ತುಂಬ ಕರೆಂಟನ್ನು ಕೂಡ ಉಳಿಸ್ತಾ ಇರ್ತಕ್ಕಂಥದ್ದು ಆರೋಗ್ಯ ಕೇಂದ್ರಗಳಲ್ಲಿ. ಇಷ್ಟೇ ಅಲ್ಲ, 2021ರಲ್ಲಿ ಲಾಭೋದ್ದೇಶವಿಲ್ಲದ ಸಂಸ್ಥೆಯಾದ SELCO ಸಹಾಯದೊಂದಿಗೆ ಈ ಒಂದು ರಾಜ್ಯ ಆರೋಗ್ಯ ಇಲಾಖೆಯು ಈ ಉಪಕ್ರಮವನ್ನು ಪ್ರಾರಂಭಿಸಿತು. ಈ ವರ್ಷ ಈ ಯೋಜನೆಯನ್ನು ಕರ್ನಾಟಕದಾದ್ಯಂತ 5,000 ಆರೋಗ್ಯ ಕೇಂದ್ರಗಳಿಗೆ ವಿಸ್ತರಿಸಲಾಗಿದೆ. ಇದು ಗ್ರಾಮೀಣ ಪ್ರದೇಶದ 3 ಕೋಟಿಗೂ ಹೆಚ್ಚು ಜನರಿಗೆ ಪ್ರಯೋಜನ ನೀಡುತ್ತಾ ಇರತಕ್ಕಂಥದ್ದು. ಇದಾದ ನಂತರ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಸಿಬ್ಬಂದಿಯೊಬ್ಬರು ಮಾತನಾಡಿದ ಅವರ ಜೊತೆಗೆ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಮಾತನಾಡಿರ್ತಕ್ಕಂಥದ್ದು. ಈ ವೇಳೆ ಅವರು ಹೇಳಿಕೊಂಡಿರ್ತಕ್ಕಂಥದ್ದೇನೆಂದರೆ, ಈ ಉಪಕ್ರಮವನ್ನು ಆರಂಭದಲ್ಲಿ ರಾಯಚೂರಿನಲ್ಲಿ ಪ್ರಾರಂಭಿಸಲಾಯಿತು. ಜಿಲ್ಲೆಯ ಅಗತ್ಯತೆ ಮತ್ತು ಸಾಕಷ್ಟು ಬಿಸಿಲಿನಂತಹ ಅನುಕೂಲಕರವಾದಂಥ ಒಂದು ಹವಾಮಾನ ಇದೆ. ಮತ್ತು ಅಷ್ಟೇ ಅಲ್ಲ, ಈ ಒಂದು ಪರಿಸ್ಥಿತಿಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಒಂದು ರಾಯಚೂರು ಜನರಿಗೆ. ಪ್ರಸ್ತುತ ಉಪಕ್ರಮವು 1,152 ಆರೋಗ್ಯ ಸೌಲಭ್ಯಗಳಿಗೆ ವಿಸ್ತರಿಸಿದೆ. ಅಷ್ಟೇ ಅಲ್ಲ, ಇತ್ತೀಚೆಗೆ 5,000 ಆರೋಗ್ಯ ಕೇಂದ್ರಗಳಿಗೆ ಸೇರಿಸಿದ್ದೇವೆ. ಮುಂದಿನ 2 ವರ್ಷಗಳಲ್ಲಿ ಯೋಜನೆಯು ಇಡೀ ರಾಜ್ಯವನ್ನು ಆವರಿಸುವ ಗುರಿಯನ್ನು ಹೊಂದಿದೆ. ಈ ಒಂದು ವಿಸ್ತರಣೆಯೊಂದಿಗೆ ಪ್ರತಿ ತಿಂಗಳು 60 ಲಕ್ಷದವರೆಗೆ ಉಳಿಸುವ ನಿರೀಕ್ಷೆಯನ್ನು ಸರ್ಕಾರ ಹೊಂದಿದೆ. ಅಷ್ಟೇ ಅಲ್ಲ, ವಾರ್ಷಿಕವಾಗಿ ಸುಮಾರು 6ರಿಂದ 7 ಕೋಟಿಗಳಷ್ಟು ಉಳಿತಾಯವಾಗುತ್ತದೆ ಅಂತ ಹೇಳಿಕೊಂಡಿರ್ತಕ್ಕಂಥದ್ದು. 6 ಸಮುದಾಯದ ಆರೋಗ್ಯ ಕೇಂದ್ರಗಳು, 51 PHCಗಳು, 191 ಉಪಕೇಂದ್ರಗಳು, 4 ಉಪವಿಭಾಗೀಯ ಆಸ್ಪತ್ರೆಗಳು ಮತ್ತು 5 ನಗರ PHCಗಳು ಸೌರಶಕ್ತಿಯ ಮೇಲೆ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ರಾಯಚೂರಿನಲ್ಲಿ. ಕಾಲ್ ಸೆಂಟರ್ಗಳಂತೆ ಸೌರ ಕಾರ್ಯಾಚರಣೆ ಮತ್ತು ನಿರ್ವಹಣೆಗಾಗಿ ವಿಶೇಷ ಕೇಂದ್ರವನ್ನು ಹೊಂದಿದೆ. ಇವೆಲ್ಲವೂ ಆದ ನಂತರ ಸುಗಮವಾಗಿ ನಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಡ್ಯಾಶ್ಬೋರ್ಡ್ಗಳ ಮೂಲಕ ಸಿಸ್ಟಮ್ಗಳನ್ನು ಮೇಲ್ವಿಚಾರಣೆಗಳಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ರಾಯಚೂರಿನಲ್ಲಿ. ಈ ಒಂದು ರಾಯಚೂರಿನಲ್ಲಿ ಮಿಠಿಲಾಪುರದಲ್ಲಿ ಮೊದಲು ಕಂಡು ಬಂದಿರತಕ್ಕಂಥ ಯೋಜನೆ. ಇದಾದ ಬಳಿಕ ಅಲ್ಲಿನ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಸೌರಶಕ್ತಿಯನ್ನು ಯೂಸ್ ಮಾಡಿಕೊಳ್ಳಲಾಗ್ತಾ ಇದೆ. ಇದರಿಂದಾಗಿ ಸುಮಾರು ಕರ್ನಾಟಕಕ್ಕೆ ತಿಂಗಳಿಗೆ 60 ಕೋಟಿಯಷ್ಟು ಉಳಿತಾಯವಾಗ್ತಾ ಇರ್ತಕ್ಕಂಥದ್ದು. ಇಷ್ಟೇ ಅಲ್ಲ, ವಾರ್ಷಿಕವಾಗಿ 6ರಿಂದ 7 ಕೋಟಿ ಉಳಿತಾಯವಾಗ್ತಾ ಇದೆ ಈ ಒಂದು ಸೌರಶಕ್ತಿಯಿಂದ. ಅದರಲ್ಲೂ ಇಂಡಿಯಾದಲ್ಲಿ ಮೊದಲ ಜಿಲ್ಲೆ ಅಂತ ಹೆಗ್ಗಳಿಕೆ ಆಗಿರ್ತಕ್ಕಂಥದ್ದು ಸೌರಶಕ್ತಿಯಿಂದ ಒಂದು ಆರೋಗ್ಯ ಪ್ರಾಥಮಿಕ ಕೇಂದ್ರಗಳಲ್ಲಿ ಹೆಲ್ಪ್ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ರಾಯಚೂರು ಈಗ ಹೆಸರಾಗಿರ್ತಕ್ಕಂಥದ್ದು. ಇದೇ ರೀತಿಯಾದ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.